ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಬೇಳೆ ಅಕ್ಕಿ ಎರಡೂ ಸೇರಿ ಒಂದು ಬಾತ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿಯಾಗಿ ನಾವು ಇದನ್ನು ಕೊಡ್ಬೋದು. ಬನ್ನಿ ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಅಕ್ಕಿ ಬೇಳೆ ಬಾತು ಹೆಚ್ಚು ಕಡಿಮೆ ಕಿಚಡಿ ಥರ, ಆದರೆ ಇದು ಒಂಥರ ಅದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಕಿಚಡಿಗಿಂತ ಇದು ಖಾರ ಎಲ್ಲ ಕಡಿಮೆ ಇರುತ್ತೆ, ಮಸಾಲ ಕಡಿಮೆ ಇರುತ್ತೆ, ಚೆನ್ನಾಗೂ ಇರುತ್ತೆ. ಬನ್ನಿ ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲು ನಾನು ಅರ್ಧ ಗ್ಲಾಸು ತೊಗರಿಬೇಳೆ ತೊಗೊಂಡಿದ್ದೀನಿ, 1 ಗ್ಲಾಸು ಅಕ್ಕಿ. ಇದನ್ನು ಕ್ಲೀನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ. ಕ್ಲೀನಾಗಿ ತೊಳೆದುಬಿಟ್ಟು ಒಂದು ಸೈಡ್ಗೆ ಅರ್ಧ ಗಂಟೆ ಇಟ್ಬಿಡಿ. ಈಗ ಎಲ್ಲ ತೊಳೆದಿದ್ದಾಯಿತು. ನೀರು ಚೇಂಜ್ ಮಾಡಿ ಈಗ ಇಟ್ಬಿಡೋಣ, ಒಂದು ಅರ್ಧ ಗಂಟೆ ಆಗಲಿ. ಮಿಕ್ಕಿದ್ದು ಇನ್ನೇನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು ಹಾಕಿ ಕಲ್ಲಲ್ಲಿ ಕುಟ್ಕೊಳ್ತೀನಿ ನಾನು. ಇದನ್ನು ಮಿಕ್ಸಿಗೆ ಹಾಕೋದಕ್ಕಿಂತ ನಾವು ಕುಟ್ಬಿಟ್ಟು ಹಾಕೋದು ಟೇಸ್ಟು, ಅದರಿಂದ ಕುಟ್ಬಿಟ್ಟೆ ಆದಷ್ಟು ಹಾಕೋಣ. ಅರ್ಧ ಗಂಟೆ ಆಯಿತು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಸಣ್ಣ ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನ್ ಸಣ್ಣ ಈರುಳ್ಳಿನೇ. ಎಣ್ಣೆ ಒಂದು 50 ಗ್ರಾಮ್ ಅಷ್ಟು ಹಾಕಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಾದರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಸಿಡಿಲಿ, ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಸಾಂಬಾರು ಈರುಳ್ಳಿ, ಸಣ್ಣ ಈರುಳ್ಳಿನೇ ಬೇಕು ಇದಕ್ಕೆ. 2 ಒಣಮೆಣ್ಸಿನ್ಕಾಯಿ, ಒಂದು 100 ಗ್ರಾಮ್ ಅಷ್ಟು ಸಾಂಬಾರು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಸಿಪ್ಪೆ ಸುಲಿದೆ ಹಂಗೆ ಜಜ್ಜಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಒಂದು 3. ಆ ಬೆಳ್ಳುಳ್ಳಿ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಇದು ಒಗ್ಗರಣೆ ಮಾಡಬೇಕಾದ್ರೇ. ಅದರಿಂದ ಇದನ್ನು ಸಿಪ್ಪೆ ಏನು ಸುಲಿಯೋದು ಏನು ಬೇಕಿಲ್ಲ, ಹಂಗೆ ನೈಸಾಗಿ ಜಜ್ಜಿಬಿಟ್ಟು ಹಾಕಿ. ಒಣಮೆಣ್ಸಿನ್ಕಾಯಿ ಒಂದು 2 ಹಾಕಿದ್ದೀನಿ, ಗುಂಟೂರು ಮೆಣಸಿನ್ಕಾಯಿ ಒಗ್ಗರಣೆಗೆ. ಹಸಿಮೆಣ್ಸಿನ್ಕಾಯಿ ಒಂದು 3. ಇದಕ್ಕೆ ನಾನು ಸಾಂಬಾರು ಪುಡಿ ಏನೂ ಹಾಕಿಲ್ಲ. ಇದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೀರು 1 to ಡಬಲ್. ಈಗ ಟೊಮೊಟೊ ಸೇರಿಸ್ಕೋಬೇಕು. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನೀರು ಸೇರಿಸ್ಕೋಬೇಕು. ಒಂದೇ ಒಂದು ಟೊಮೊಟೊ ಹಾಕಿರೋದು ನಾನು. ಜಾಸ್ತಿ ಟೊಮೊಟೊ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ, ಅದರಿಂದ 1 ಟೊಮೊಟೊ ಸಾಕು. ಕರಿಬೇವು, ಟೊಮೊಟೊ ಸಾಫ್ಟ್ ಆಗಬೇಕು. ಅರಿಶಿನ ಪುಡಿ ಒಂದು ಪಿಂಚ್ ಹಾಕ್ಕೊಳ್ಳಿ. ಎಣ್ಣೆಲಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ, ನೀವು ಸ್ವಲ್ಪ ಹಾಕಿದ್ರು, ಅದರಿಂದ ಎಣ್ಣೆಲಿ ಸೇರಿಸ್ಕೊಳ್ಳಿ. ಈಗೆಲ್ಲ ಫ್ರೈ ಆಗಿದೆ. 1 to ಡಬಲ್ ನೀರು. ನಿಮ್ಮ ಅಕ್ಕಿ ಹೆಂಗೆ ಬೇಯ್ತೋ ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೊಳ್ಳಿ. ಈ ತುಂಬ ಬಿಡಿ ಇದ್ದರೆ ಚೆನ್ನಾಗಿರಲ್ಲ, ಅದರಿಂದ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. 1/4 ಲೋಟ ಚೆನ್ನಾಗಿರುತ್ತೆ. ಇದು ಅಕ್ಕಿ ಬೇಳೆ ಮಾತ್ರ ಹಾಕಿ ನಾವು ಮಾಡೋ ಒಂದು ರೈಸ್ ಬಾತ್. ಇದು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಈಸಿ, ನಮಗೇನು ಸಾರು ಬೇಕೋ, ಏನು ಮಾಡೋದು, ತರಕಾರಿ ಏನೂ ಇಲ್ಲ ಅಂದರೆ ಅವತ್ತು ನಾವು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಟೊಮೊಟೊ ಬೇಳೆ ಬಾತ್ ಥರ ಇದನ್ನು. ಈಗ ನೀರು ಚೆನ್ನಾಗಿ ಕುದೀತಾ ಇದೆ, ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ನೀವು ಒಗ್ಗರಣೆಗೆ ತುಪ್ಪ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ನಾನು ಇವತ್ತು ಎಣ್ಣೆ ಹಾಕಿದ್ದೀನಿ, ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ನಾವು ಕುಟ್ಟಿಟ್ಟಿರೋ ಮೆಣಸು ಜೀರಿಗೆ ಪೌಡ್ರು ಇದನ್ನು ಸೇರಿಸ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಡಿ. ನಾನಿವತ್ತು ಕುಕ್ಕರಲ್ಲಿ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಕೆಲಸ ಇದೆ, ಇಲ್ಲಾಂದರೆ ನಾನು ರೈಸ್ ಬಾತು ಕುಕ್ಕರಲ್ಲಿ ಇಡಲ್ಲ. ಇವತ್ತು ಇಟ್ಟಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. 1-2 ವಿಸಿಲ್ ಇಟ್ಕೋಬೋದು. ಇವತ್ತು ನಾನು ಇಡಲ್ಲ, ಆದಷ್ಟು ನಾನು ಪಾತ್ರೆಯಲ್ಲೇ ಮಾಡೋದು. ನೀವು ನಿಮ್ಗೆ ಇಷ್ಟ ಆದರೆ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ, ಇಲ್ಲ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ನಾನು ಮಾಡಲ್ಲ, ಇವತ್ತು ಇಟ್ಟಿದ್ದೀನಿ ಕುಕ್ಕರಲ್ಲಿ, ಕೆಲಸ ಜಾಸ್ತಿ ಇದೆ ಅದರಿಂದ. ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ ಮುಚ್ಚಿಬಿಡಿ. 2 ವಿಸಿಲ್ ಸಾಕು. ಇದು ಜಾಸ್ತಿ ಹಾಕಿದ್ರೆ ಪೊಂಗಲ್ ಆಗಿಬಿಡುತ್ತೆ, ಅದರಿಂದ 2 ವಿಸಿಲ್ ಸಾಕು. 2 ವಿಸಿಲ್ ಇಟ್ಟು ದಮ್ 10 ನಿಮಿಷ. ಈಗ ವಿಸಿಲ್ ಬರ್ತಾ ಇದೆ.
ಫ್ರೆಂಡ್ಸ್ ಈಗ 2 ವಿಸಿಲ್ ಆಯಿತು. ನಾನು ಸ್ಟವ್ ಆಫ್ ಮಾಡಿಬಿಟ್ಟೆ. ಇದು ದಮ್ ಇಳೀರಿ, ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡೋಣ. 10 ನಿಮಿಷ ಆದಮೇಲೆ ಕುಕ್ಕರ್ ಓಪನ್ ಮಾಡಿ, ಫಸ್ಟೇ ಓಪನ್ ಮಾಡೋಕ್ಕೆ ಹೋಗ್ಬೇಡಿ. ದಮ್ ಕ್ಲೀನಾಗಿ ಇದಾಗಬೇಕು. ಈಗ ಗ್ಯಾಸ್ ಗಾಳಿ ಎಲ್ಲ ಹೋಗಿದೆ. ಓಪನ್ ಮಾಡಿದ್ದೀನಿ ನೋಡಿ, ಸ್ಮೆಲ್ ತುಂಬ ಚೆನ್ನಾಗಿದೆ ಓಪನ್ ಮಾಡಿದ ತಕ್ಷಣವೇ. ನೋಡೋಕ್ಕೂ ಚೆನ್ನಾಗಿದೆ ನೋಡಿ. ಈಗ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ, ತುಪ್ಪ ಒಂದು 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಬೇಳೆ ಬಾತ್ ರೆಡಿ ಆಯಿತು ಫ್ರೆಂಡ್ಸ್. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟು ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಖಾರ ಜಾಸ್ತಿ ಇರಲ್ಲ. ತುಪ್ಪ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಳಿಗೆ ಇಷ್ಟ ಆಗುತ್ತೆ, ನಮಗೂ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೆ ಮಕ್ಳಿಗೆ ಕೊಡೋಕ್ಕೆ ತುಂಬ ಈಸಿಯಾಗಿರೋ ಒಂದು ರೆಸಿಪಿ ಇದು. ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಬೇಳೆಭಾತು. ಅಕ್ಕಿ ಬೇಳೆಭಾತು, ಇದಕ್ಕೇನು ಹೆಸರು ಇಡೋದಂತ ಗೊತ್ತಿಲ್ಲ. ಅಕ್ಕಿ ಬೇಳೆಭಾತು ತುಂಬ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ. ಮತ್ತು ಇದಕ್ಕೆ ಸೈಡ್ ಡಿಶ್ ಏನೂ ಬೇಕಿಲ್ಲ, ನಾವು ಹಂಗೆ ತಿನ್ಬೋದು. ಬರೀ ಸಾಂಬಾರನ್ನು ತಿನ್ನಂಗೆ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿದ್ದೀವಿ, ಮೆಣಸು, ಜೀರಿಗೆ ಎಲ್ಲ ಹಾಕಿದ್ದೀವಿ, ಅದರಿಂದ ತುಂಬ ಚೆನ್ನಾಗಿರುತ್ತೆ ಇದು.